ತಮಿಳುನಾಡಿನ ಈರೋಡು ಜಿಲ್ಲೆ ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ ಎಸ್ಐಟಿ ಜಾಲಾಡ್ತಾ ಇದೆ. ಎಸ್ಐಟಿ ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ ಎಸ್ಐಟಿ ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ ಎಸ್ಐಟಿಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ. ನೋಡಿ ಏನೆಲ್ಲ ವಿಚಾರಗಳಿರ್ತವೆ. ಇಂಥದ್ದೊಂದು ಷಡ್ಯಂತ್ರದ ಹಿಂದೆ ಎಷ್ಟು ವಿಚಾರಗಳಿರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಮಿಳುನಾಡಿನ ಈರೋಡು ಜಿಲ್ಲೆ ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ ಎಸ್ಐಟಿ ಜಾಲಾಡ್ತಾ ಇದೆ. ಎಸ್ಐಟಿ ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ ಎಸ್ಐಟಿ ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ ಎಸ್ಐಟಿಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ. ನೋಡಿ ಏನೆಲ್ಲ ವಿಚಾರಗಳಿರ್ತವೆ. ಇಂಥದ್ದೊಂದು ಷಡ್ಯಂತ್ರದ ಹಿಂದೆ ಎಷ್ಟು ವಿಚಾರಗಳಿರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಮಿಳುನಾಡಿನ ಈರೋಡು ಜಿಲ್ಲೆ ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ ಎಸ್ಐಟಿ ಜಾಲಾಡ್ತಾ ಇದೆ. ಎಸ್ಐಟಿ ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ ಎಸ್ಐಟಿ ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ ಎಸ್ಐಟಿಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ. ನೋಡಿ ಏನೆಲ್ಲ ವಿಚಾರಗಳಿರ್ತವೆ. ಇಂಥದ್ದೊಂದು ಷಡ್ಯಂತ್ರದ ಹಿಂದೆ ಎಷ್ಟು ವಿಚಾರಗಳಿರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಮಿಳುನಾಡಿನ ಈರೋಡು ಜಿಲ್ಲೆ ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ ಎಸ್ಐಟಿ ಜಾಲಾಡ್ತಾ ಇದೆ. ಎಸ್ಐಟಿ ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ ಎಸ್ಐಟಿ ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ ಎಸ್ಐಟಿಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ. ನೋಡಿ ಏನೆಲ್ಲ ವಿಚಾರಗಳಿರ್ತವೆ. ಇಂಥದ್ದೊಂದು ಷಡ್ಯಂತ್ರದ ಹಿಂದೆ ಎಷ್ಟು ವಿಚಾರಗಳಿರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಮಿಳುನಾಡಿನ ಈರೋಡು ಜಿಲ್ಲೆ ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ ಎಸ್ಐಟಿ ಜಾಲಾಡ್ತಾ ಇದೆ. ಎಸ್ಐಟಿ ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ ಎಸ್ಐಟಿ ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ ಎಸ್ಐಟಿಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ. ನೋಡಿ ಏನೆಲ್ಲ ವಿಚಾರಗಳಿರ್ತವೆ. ಇಂಥದ್ದೊಂದು ಷಡ್ಯಂತ್ರದ ಹಿಂದೆ
ಎಷ್ಟು ವಿಚಾರಗಳಿರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಮಿಳುನಾಡಿನ ಈರೋಡು ಜಿಲ್ಲೆ ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ ಎಸ್ಐಟಿ ಜಾಲಾಡ್ತಾ ಇದೆ. ಎಸ್ಐಟಿ ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ ಎಸ್ಐಟಿ ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ ಎಸ್ಐಟಿಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ ನೋಡಿ. ಏನೆಲ್ಲ ವಿಚಾರಗಳಿರ್ತವೆ ಇಂಥದ್ದೊಂದು ಷಡ್ಯಂತ್ರದ ಹಿಂದೆ, ಎಷ್ಟು ವಿಚಾರಗಳಿರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಮಿಳುನಾಡಿನ ಈರೋಡು ಜಿಲ್ಲೆ ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ ಎಸ್ಐಟಿ ಜಾಲಾಡ್ತಾ ಇದೆ. ಎಸ್ಐಟಿ ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ ಎಸ್ಐಟಿ ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ ಎಸ್ಐಟಿಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ ನೋಡಿ. ಏನೆಲ್ಲ ವಿಚಾರಗಳಿರ್ತವೆ ಇಂಥದ್ದೊಂದು ಷಡ್ಯಂತ್ರದ ಹಿಂದೆ, ಎಷ್ಟು ವಿಚಾರಗಳಿರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಮಿಳುನಾಡಿನ ಈರೋಡು ಜಿಲ್ಲೆ ಮುಸುಕುಧಾರಿ ಚಿನ್ನಯ್ಯನ ಜನ್ಮವನ್ನ ಒಂದ್ ಕಡೆ ಎಸ್ಐಟಿ ಜಾಲಾಡ್ತಾ ಇದೆ. ಎಸ್ಐಟಿ ಕೂಡ ಚಿನ್ನಯ್ಯನ ಜಾತಕದ ಬೆನ್ನೇರಿ ಹೋಗಿತ್ತು. ಉರುಡೆ ವೀರನ ಅಸಲಿಯತ್ತನ್ನ ಎಸ್ಐಟಿ ಬಹಿರಂಗಪಡಿಸಿಕೊಂಡಿದೆ. ಚಿನ್ನಯ್ಯನ ಕಹಾನಿಗೆ ಎಸ್ಐಟಿಯೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕರಸಂಪಾಳ್ಯದಲ್ಲಿ ಸಾಕ್ಷಿ ಪತ್ತೆಯಾಗಿದೆ. ಚಿನ್ನಯ್ಯನ ತವರಿನ ಒಂದೊಂದು ಕಥೆ ಕೂಡ ರಣರೋಚಕವಾಗಿದೆ. ಯಾವುದು ಕೂಡ ಬಹಳ ಸಿಂಪಲ್ ಆಗಿಲ್ಲ ನೋಡಿ. ಏನೆಲ್ಲ ವಿಚಾರಗಳಿರ್ತವೆ ಇಂಥದ್ದೊಂದು ಷಡ್ಯಂತ್ರದ ಹಿಂದೆ, ಎಷ್ಟು ವಿಚಾರಗಳಿರ್ತವೆ ನೋಡಿ. ನಾವು ತಿಳ್ಕೊಳ್ಬೇಕಾದ್ದು ಸಮಾಜದಲ್ಲಿ ಏನ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಎಂಥವ್ರು ಇರ್ತಾರೆ, ಹೇಗೆ ಅವರು ರೆಡಿಯಾಗಿ ಬರ್ತಾರೆ, ಅವರ ಹಿನ್ನೆಲೆ ಏನಿರತ್ತೆ. ಚಿನ್ನಯ್ಯನ ವಿಚಾರಣೆ ನೋಡಿ. ಸೋಕಾಲ್ಡ್ ಮಾಸ್ ಮ್ಯಾನ್ ಚಿನ್ನಯ್ಯ, ಮುಸುಕುಧಾರಿ ಚಿನ್ನಯ್ಯನ ಮುಸುಕನ್ನ ಕಳಚಿ ಬಿಸಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ.